ಶುಭೋದಯಗಳು. ಈ ದಿನದ ಸಂಭ್ರಮ ಶನಿವಾರದ ವಿಷಯ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಕಿರುನಾಟಕ. ಅನು ಅನು ಬಾರಿ ಏನು ನೆಲಕ್ಕೆ ಕಾಲಗೆ ತಂಬ ಏನು ಚೀನಿಂದು ಬಾ ನಾನು ಬರ್ಕಂತಿದ್ದೇನೆ ಹೇಳಜ್ಜಿ ಬಾ ಎಡಕ್ಕೆ ತಂಬ ಎಡಕ್ಕೆ ಹಾಕೊಂಬಂದ ಜಿ ದೇಹಕ್ಕೆ ಹಾನಿಕಾರ ಜಿ ನನಗೆ ಪಾಠ ಕಲ್ಸಕ್ ಬಂದೆ ನೀನು ಹೋಗಿ ಸ್ಕೂಲಲ್ಲಿ ನೀನು ಅಷ್ಟೇ ಹೋಗಲಿ ನೀನು ಬಂದಿದ್ದೀನಿ ಅದಕ್ಕೋಸ್ಕರ ಏ ಮಗನೇ ಎಲ್ಲ ಹಾಳಾಗೋಗಿದ್ದಿ ಬಾರೋ ಏನಮ್ಮ ಬಾರೋ ಯಾಕೋ ಉಸಿರಾಡಕ್ಕೆ ಆಗ್ತಿಲ್ಲ ಏನಾಯ್ತು ಅಜ್ಜಿ ನಿನಗೆ? ನನಗೆ ಯಾಕೋ ಉಸಿರಾಡಕ್ಕೆ ಆಗಂಗಿಲ್ಲವ. ಎಲ್ಲೆಡ್ಗೆ ತಂಬ ಎಲ್ಲೆಡ್ಗೆ ಹಾಕೊಂಡಿದ್ದೇನಲ್ಲ ಅಜ್ಜಿ? ಇನ್ನು ಹಾಕೊಂಡಿದ್ದೆ. ಅದ್ರ ಜೊತೆಗೆ ನೆಕ್ಸ್ಟ್ ಪುಡಿ ಕಡ್ಡಿ ಪುಡಿ ಹಾಕೊಂಡಿದ್ದೇನೆ ಅಜ್ಜಿ. ಸರಿ, ನಾನು ಕೆಲವು ಟೆಸ್ಟ್ ಹೇಳ್ತೀನಿ, ಅದು ಮಾಡ್ತೀನಿ. ಡಾಕ್ಟ್ರೇ ಅಯ್ಯೋ, ಕ್ಯಾನ್ಸರ್ ಆಗಿದೆ, ಎಲ್ಲ ಇದು ಆಗಿದೆ. ಏನು ಮಾಡೋಕ್ಕಾಗಲ್ಲ, ಇದಷ್ಟು ದಿನ ಚೆನ್ನಾಗಿ ಮಾಡ್ಕೊಂಡು ಅಜ್ಜಿ. ನಾನು ಬಂದೆ, ಏನಾಗಿತ್ತಿಲ್ಲ? ನಾನು ಹೇಳಿಲ್ಲ ಅಜ್ಜಿ, ನೀನು ಮಾಡ್ಬೇಡ ಅಕ್ಕಿಬೇಡ ಅಂತ. ನೋಡು ನೀನು ಈಗ ಹೆಂಗಾಗಿದ್ದೀಯ. ಹೌದು ಮೊದಲೇ ನಿನ್ನ ಮಾತು ಕೇಳಕ್ಕಾಗಿತ್ತು. ನನ್ನ ಮಾತು ಕೇಳಿದ್ರೆ ಈ ಥರ ಪರಿಸ್ಥಿತಿ ಬರ್ತಿತ್ತ ನಿಮಗೆ? ಇಲ್ಲ. ಮತ್ತೆ ನೋಡಿದ್ರ ನಮ್ಮ ಅಜ್ಜಿಗೆ ಎರಡಕ್ಕೆ ಹಾಕೊಂಡಿದ್ದಕ್ಕೆ ಈ ಥರ ಪರಿಸ್ಥಿತಿ ಬಂದಿದೆ. ನೀವು ಹಾಕಿದ್ರೆ ಈ ಥರ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಎರಡಕ್ಕೆ ಹಾಕೊಂಡ್ಬೇಕ್ರಿ. ಅಮ್ಮ ಹೊಟ್ಟೆ ಹಸ್ತಾಗೈತೆ, ಊಟ ಕೊಡಮ್ಮ. ಸರಿಯವ್ವ, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾನೆ. ಬರ್ಬೇಕಾದ್ರೆ ಅಕ್ಕಿ ಬೇಳೆ ತರ್ತಾನೆ, ಅವಾಗ ಅನ್ನ ಮಾಡ್ತೀನಿ. ಅಯ್ಯಯ್ಯೋ, ನೀನ್ ಬರೇ ದುಡ್ಡೆಲ್ಲ ಕುಡ್ಕೊಂಡ್ರೆ ಮಕ್ಳಿಗೆ ಏನು ಊಟಕ್ಕೆ? ಏ ಹೋದ್ರೆ ಮಂದೆ ನೀನು ಹೇಳ್ತೀನಿ. ಯಾಕಮ್ಮ ಆಗ್ತಾ ಇದ್ದೀರಾ? ನಮ್ಮಪ್ಪ ದುಡ್ಡೆಲ್ಲ ಹಾಳು ಮಾಡ್ತಾರೆ. 1 ರೂಪಾಯಿ ಕೊಡಲ್ಲ, ಊಟಕ್ಕೆ ಇಲ್ಲ. ಇಲ್ಲ ನನ್ನಲ್ಲಿ ಇರೋದು ಏನೋ ಜ್ಞಾನೇಶ. ಅವ್ರು ಸಾಹಸ ಮಾಡ್ಬಾರ್ದು ಮಾಡ್ದಲ್ಲ. ನಿಮ್ಮ ಮಕ್ಕಳ ಗತಿ ಏನು, ನಿಮ್ಮ ಹೆಂಡತಿ ಗತಿ ಏನು ಅಂತ ಅಷ್ಟು ಗೊತ್ತಾಗಲ್ಲ. ನೀನು ನನಗೆ ಮಕ್ಕಳು ಬೇಡ, ಹೆಂಡತಿ ಬೇಡ. ನನಗೆ ಈ ವಾಟರ್ ಶಾಪ್ ಹೋಗಿ ಅಲ್ಲೇ ಎಷ್ಟಾರ ಹೆಂಗಾರ ಮಾಡಿ ಕಾಡ್ಕೊಂಡಿದ್ದೀನಿ. ಯಾಕಮ್ಮ ಅಳ್ತಾ ಇದ್ದೀರಾ? ಏನಲ್ಲಪ್ಪ, ಬರೀ ಕುಡ್ದು ಜ್ವರ ಬಂದ್ಬಿಟ್ಟಿದೆ. ನಾವು ಆಸ್ಪತ್ರೆ ಕರ್ಕೊಂಡು ಹೋಗೋಣಂದ್ರೆ ಬರೀ ಕಾಸು ಇಲ್ಲ. ಏನ್ ಮಾಡಿ? ನಾನು ಕರ್ಕೊಂಡು ತಿನ್ಬರೋಣ. ಎದ್ದೋ. ಏ ಬಿಡು, ನನಗೆ ನಡೆಯೋಣ ಆಸ್ಪತ್ರೆ. ಸ್ವಲ್ಪ ನನ್ನ ಜೀವ ಉಳಿಸೋಗ್ಯಾಳ. ಹಾಕ್ಬಾರ್ದು.
ಮಕ್ಕಳುಗಳು ಹೆಂಡತಿ ಸ್ಥಿತಿ. ಈಗ ಅದಕ್ಕೆ ನಿಮ್ಗೆ ಹೇಳೋದು ಎಣ್ಣೆ ಗಿಣ್ಣೆ ಏನು ಹೊಡಿಬೇಡ್ರಿ ಅಂತ. ಅದಕ್ಕೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ನೋಡು ಚೆನ್ನಾಗಿತ್ತು ಸಿಗರೇಟ್ ಸೀರಾ ನೋಡು. ಏನ್ ಮಾಡ್ತಿದ್ದೀರಾ ಶಾಲೆಯಲ್ಲಿ? ಸಿಗರೇಟ್ ಸೇರ್ತಿದ್ದಾರೆ. ನಾನು ಹೇಳ್ತೇನೆ ತಡ್ರಿ. ಮ್ಯಾಮ್ ಬರ್ಲಿಲ್ಲ, ಶಾಲೆಯಲ್ಲಿ ಸ್ಮೋಕ್ ಮಾಡ್ತಿದ್ದಾರೆ. ಶಾಲೆ ಆವರಣದಲ್ಲಿ ಈ ತರ ಮಾಡಬಾರ್ದು. ನೀವು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇವರ ಪರಿಸ್ಥಿತಿಯನ್ನೊಮ್ಮೆ ಗಮನವಿಟ್ಟು ನೋಡಿ. ಇವರು ನಿಮ್ಮ ಹಾಗೆ ಚೆನ್ನಾಗಿಯೇ ಇದ್ದವರು. ಆದ್ರೆ ಇವತ್ತು ಈ ಪುಟ್ಟ ಪ್ಯಾಕೆಟ್ ನ ದಾಸರಾಗಿ ತಮ್ಮ ಅಂದ, ಆರೋಗ್ಯ, ಹಣ, ಸಂಪತ್ತು, ಸ್ನೇಹ, ಸಂಬಂಧ ಎಲ್ಲವನ್ನ ಕಳಕೊಂಡು ಪಾಪರಾಗಿದ್ದಾರೆ. ಸುಮಾರು 10 ವಯಸ್ಸಿಗೆ ಸ್ಟಾರ್ಟ್. ಏನು ಈ ಸಮಸ್ಯೆ ಏನಿಲ್ಲ, ಹುಡುಗರೆಲ್ಲ ಆಗ್ತಾ ಇದ್ರಣ್ಣ, ನಾವು ಅವ್ರ ಜೊತೆಗೆ ಆಗ್ತಾ ಇದ್ವಿ ಅಷ್ಟೇ. ಅದು ಬಿಡಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದು ಬೇಕೇ ಬೇಕು. ಊಟ ಇಲ್ಲ ಅಂದ್ರೆ ನನಗೆ ಇದಿಲ್ಲ, ಅದು ಬೇಕು. ಜೀವನ ಬರ್ಬೇಕಾಯ್ತು. ನನಗೆ ಅನಸ ಹಾಕಿದ್ಮೇಲೆ, ಕಣ್ಣು ಹೋದ್ಮೇಲೆ ಇವಾಗ ನನ್ನ ಮಿಸ್ಸಸ್ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಬೇರೆ ಏನು ಮಾಡೋಣ ಅಂತೇಳಿ ಅವರೇ ತೀರ್ಮಾನ ತಗೊಂಡು. ಇವರೆಲ್ಲ ಬಾಯಿಯ ಕ್ಯಾನ್ಸರ್ಗೆ ತುತ್ತಾಗಿ ಬರ್ಬಾದಾಗಿದ್ದಾರೆ. ಅತ್ತ ಬದುಕಲು ಆಗದೆ, ಇತ್ತ ಸಾಯಲು ಆಗದೆ ನರಳಾಡುತ್ತಿದ್ದಾರೆ. ಇನ್ನೊಂದು ಅಪಾಯಕಾರಿ ಹಾಗೂ ಆತಂಕಕಾರಿ ವಿಚಾರ ಅಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆಯ 30% ಅಂದ್ರೆ 2 ಕೋಟಿಗಿಂತಲೂ ಹೆಚ್ಚು ಮಂದಿ ಈ ವಿಷವಸ್ತುವಿನ ವ್ಯಸನಿಗಳಾಗಿದ್ದಾರೆ. ನಮ್ಮ ರಾಜ್ಯದ ಜನಸಂಖ್ಯೆಯ ಸುಮಾರು 30% ಅಂದ್ರೆ ಸುಮಾರು 2 ಕೋಟಿ ಜನ ತಂಬಾಕು ಸೇವನೆಯಲ್ಲಿ ತೊಡಗಿರ್ತಾರೆ. ಅದರಲ್ಲಿ ಸಾಕಷ್ಟು ಮಂದಿ ತೀವ್ರ ವ್ಯಸನಿಗಳಾಗಿದ್ದಾರೆ. ಮತ್ತೆ ನಮ್ಮ ದೇಶ ಮತ್ತೆ ಕರ್ನಾಟಕದ ಒಂದು ಮೌತ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೊರಗೆ ಬಂದಿದ್ದಾರೆ. ಪ್ರತಿದಿನ ಡಜನ್ ಗಟ್ಟಲೆ ಜನ ಸಾಯ್ತಾ ಇದ್ದಾರೆ. ಯುವಕರೇ ಬಲಿಯಾಗ್ತಿದ್ದಾರೆ, ನರಳಿ ಸಾಯ್ತಿದ್ದಾರೆ. ಇನ್ನೊಂದು ಬೆಚ್ಚಿ ಬೀಳಿಸುವ ಅಂಶ ಅಂದ್ರೆ ಈ ವಿಷವಸ್ತುವನ್ನ 16ರಿಂದ 30 ವರ್ಷದೊಳಗಿನ ಯುವಕರೇ ತಿನ್ನುತ್ತಿದ್ದಾರೆ. ಇಂದು ಕ್ಯಾನ್ಸರ್ನಿಂದ ನರಳಿ ಸಾಯ್ತಿದ್ದಾರೆ. ಇವನಿಗೆ ಬರೇ 25 ವರ್ಷ. ನಾವು ಇಷ್ಟು ವರ್ಷ ಕೆಲಸ ಮಾಡ್ತಿರುವಾಗ ಮುಂಚೆ ಏನ್ ಮಾಡ್ತಿದ್ವಿ, 50, 40, 50, 60 ಈ ಏಜ್ ಪೇಷಂಟ್ ಬರ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ಈ ಪಾನ್ ಪರಾಗೋ ಹೊಸ ಕಮರ್ಷಿಯಲ್ ಪ್ರಿಪರೇಷನ್ಸ್, ಅದೇನೋ ಹೇಳ್ತಾರೆ ಮಿಸ್ತ್ರಿ, ಮಾವ, ಆಮೇಲೆ ವಿಮಲ್, ಇದೆಲ್ಲ ತಿಂದು ಏನಾಗಿದೆ, ಚಿಕ್ಕ ವಯಸ್ಸಲ್ಲೇ ಈ ತರ ಕಾಯಿಲೆ ಬರ್ತಾ ಇದೆ. ಇಷ್ಟೊಂದು ಸಾವು ನೋವಿಗೆ ಕಾರಣ ಆಗಿರೋ ಆ ವಿಷವಸ್ತು ಯಾವುದು, ಅದರ ಕರಾಳತೆ ಏನು ಅನ್ನೋದನ್ನ ಅಧ್ಯಯನ ಮಾಡಲು ಹೊರಟ ಕವರ್ ಸ್ಟೋರಿ. ಈಗ ನೋಡಿದ್ರೆಲ್ಲ ನಾವು ಮಾದಕ ವಸ್ತುಗಳನ್ನು ದುರುಪಯೋಗಿಸುವುದು ಬೇಡ. ಈ ಮೂಲಕ ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಎಸ್ ಮಿಸ್. ದೇಶದ